ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ದುಡ್ಡು ತೆಗೆಯೋದಪ್ಪ ಅಂದ್ರೆ ಹುಡುಗಾಟ ಅಲ್ಲ, ಅದು ಸಾಧ್ಯ ಆಯ್ತಾ ಇದು ಅನ್ನುವಂಥದ್ದು. ಇದಕ್ಕೆ ಎಲ್ಲರೂ ತಮ್ಮದೇ ಅಂತ ಒಂದು ವ್ಯಾಖ್ಯಾನ ಮಾಡ್ತಾ ಇರ್ತಾರೆ, ಮಾಡಲಿ. ಆದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇಷ್ಟು ದೊಡ್ಡ ಅಮೌಂಟ್ ಹೊರಬರ್ಬೇಕಾಯ್ತು ಅಂದ್ರೆ ದೊಡ್ಡವ್ರ ಪ್ರಭಾವ ಇರಬೇಕಾ, ಅದನ ಇಲ್ವಾ ಅನ್ನೋ ಚರ್ಚೆ ಶುರುವಾಗಿಬಿಟ್ಟದ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಈ ಹಗರಣಗಳಿಂದಾಗಿ ನಿಮಗೆ ಗೊತ್ತದೆ, ಈಗಾಗಲೇ ಈ ಕಾಂಟ್ರಾಕ್ಟ್ದಾರರು ಸಹಿತ ಆರೋಪ ಮಾಡ್ತಾ ಇದ್ದಾರೆ. 40% 60% ಕೇಳಿದಾಗ ಮತ್ತೆ ದುಡ್ಡು ಕೊಡ್ತಾ ಇದ್ದಾರೆ, ಅಷ್ಟೇ ಆಯ್ತಾರೆ ಕಮಿಷನ್ ಅಂತೇಳಿ ಅದೊಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿ ಅವರು ನಾನು ಸೇಮ್ ಮಾಡದಿದ್ರೆ ಪಕ್ಷ ಬಿಡ್ತಾ ಇದ್ದೀನಿ ಅಂತ ಅವರು ಶುರು ಮಾಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಈ ಒಂದು ಈಗಾಗಲೇ ವಾಲ್ಮೀಕಿ ಹಗರಣ ಆಯಿತು, ದುಡ್ಡು ಸಾಕಷ್ಟು ನಾಗೇಂದ್ರ ರಾಜೀನಾಮೆಯೂ ಆಯಿತು. ನಂತರದಲ್ಲಿ ಮುಡಾದಿಂದಾಗಿ ನಮ್ಮ ಸಿದ್ದರಾಮಯ್ಯವ್ರಿಗೆ ಸಾಕಷ್ಟು ತೊಂದರೆ ಆಯಿತು. ಈಗ ಒಂದು ಜಮೀರ್ ಅಹಮದ್ ಖಾನ್ ಈ ಒಂದು ಆರೋಪದಿಂದ ಹೊರಗೆ ಬರಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂತಂದ್ರೆ ಈ ಪ್ರದೀಪ್ ಕುಮಾರ್ ಅನ್ನೋದು JDSನ ಏನಿದ್ದಾರೆ ವ್ಯಕ್ತಿ, ಇವರು ಅತ್ಯಂತ ಆತ್ಮವಿಶ್ವಾಸ ಹೌದು ಆಗ್ಯದ, ನನಗೆ ಡಾಕ್ಯುಮೆಂಟ್ಸ್ ಇದ್ದಾವ, ನಾ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳೋದ್ರಿಂದಾಗಿ ಇವತ್ತು ಜಮೀರ್ ಅಹಮದ್ ಖಾನ್ರಿಗೆ ನಿಶ್ಚಿತವಾಗಿಯೂ ಕೆಟ್ಟ ಕಾಲ ಬಂತ ಅನ್ನುವಂಥದ್ದು. ಯಾಕಂದರೆ ಭಾಳ ಆತ್ಮೀಯರು, ಮತ್ತು ಈಗ ಮನೆಗಳು ಕಟ್ಟಿಕೊಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಅಲ್ಪಸಂಖ್ಯಾತರ ಪರವಾಗಿ ಎದ್ದು ನಿಂತು ಮಾತಾಡುವಂಥದ್ದು, ಮತ್ತು ನಮ್ಮ ಸಿದ್ದರಾಮಯ್ಯ ಬರಗೆ ಬಂಟರಾಗಿದ್ದಂಥದ್ದು, ಮುಖ್ಯಮಂತ್ರಿಯಾಗಿ